ಅಷ್ಟಕ್ಕೂ ಇದಕ್ಕೆಲ್ಲ ಕಾರಣ ನಾನು. ಅವತ್ತು ನನ್ನ ಮಗನ ಹೊರಗಡೆ ಕಳಿಸ್ತೇನೆ, ಮಾಧುರಿನೇ ಕತ್ತಿ ಹಿಡಿದು ಆಚೆ ಹಾಕಿದ್ರೆ ಇವತ್ತು ನಿನ್ ಜೀವನ ಹೀಗಾಗ್ತಿರ್ಲಿಲ್ಲ. ಪಾಪ ಮಾಡಿದ್ದು ನಾನೇ. ಏನಮ್ಮ ಇದು? ಅಯ್ಯೋ, ನನಗೋಸ್ಕರ ಯಾಕಮ್ಮ ಹೀಗೆ ಮಾಡ್ತಿದ್ದೀರಾ? ನನ್ನ ಹಣೆಲಿ ಈ ರೀತಿ ಬರ್ತಿದ್ರೆ ಏನ್ ಮಾಡೋಕ್ಕಾಗತ್ತೆ? ಅಜ್ಜಿ, ಅಜ್ಜಿ, ಅಜ್ಜಿ. ಅಮ್ಮಂಗೆ ಯಾರೋ ಬಂದು ಏನಾದ್ರೂ ಮಾತಾಡ್ದಾಗ ಸಮಾಧಾನ ಮಾಡೋದ್ ಬಿಟ್ಟು ನೀನೇ ಹೀಗ್ ಮಾಡ್ಕೊಂಡ್ರೆ ಹೇಗೆ? ಅವ್ರು ಆಡಿದ ಮಾತಿಗೆ ನಿನಗೆ ಎಷ್ಟು ನೋವಾಗ್ತಿದೆ ಅಂದ್ರೆ ಅಮ್ಮಂಗೆ ಇನ್ನೆಷ್ಟು ನೋವಾಗ್ತಿದ್ಯೋ ಏನೋ. ಆ ಮಾತು ಯಾವ ಹೆಣ್ಣು ಕೇಳದೆ ಇರೋ ಅಂತ ಮಾತಮ್ಮ. ಸಾಯ್ತಿದ್ರು ಆನಂದವಾಗಿ ಸಾಯ್ತಾಳೆ, ಆದ್ರೆ ಆ ಮಾತು ಮಾತ್ರ ಸಹಿಸ್ಕೊಳ್ಳೋದಿಲ್ಲ. ಆದ್ರೆ ಅನುಪಮನ್ಗೆ ಅಂತ ಮಾತಂತಿದ್ರು ನೋಡ್ತಾ ಸುಮ್ಮನಿದ್ದ ನನ್ನ ಹೇಳಿತನಕ್ಕೆ ನನ್ನ ಮೇಲೆ ನನಗೆ ಕೋಪ. ನಿನಗೆ ಮಕ್ಳಿಲ್ಲ ಅನ್ನೋ ಮಾತು ಸುಳ್ಳು. ನಾನು ನಿನ್ ಮಗಳೇ ಅಲ್ವಮ್ಮ? ನಾನ್ ನಿನ್ಗೆ ಅವಮಾನ ಮಾಡಿದ್ರು, ಬೇಜಾರು ಮಾಡಿದ್ರು ಎಲ್ಲದನ್ನು ಸಹಿಸ್ಕೊಂಡು ನನ್ಗೋಸ್ಕರ ನೀನ್ ಏನೆಲ್ಲ ಮಾಡಿದ್ಯಾ ಅದೆಲ್ಲ ಅವ್ರಿಗೆ ಗೊತ್ತಾದ್ರೆ ಅವ್ರ ಆತರ ಮಾತಾಡೋದಿಲ್ಲ. ಆದ್ರೆ ಆತರ ಮಾತಾಡೋರ ಹತ್ರ ನಮ್ಗೇನಮ್ಮ ಕೆಲ್ಸ? ಅವ್ರ ಮಾತನ್ನ ಮನ್ಸಿಗೆ ಹಾಕೋಬೇಡ. ನಾನು ನಿನ್ ಮಗಳಮ್ಮ. ಅಲ್ಲ, ನಾನ್ ನಿನ್ ಮಗಳಲ್ಲ ಅಂತ ನೀನಾಗೆ ಹೇಳಿದ್ರೆ ತಾನೆ ಬೇರೆಯವ್ರಿಗೆ ಗೊತ್ತಾಗೋದು. ಅಜ್ಜಿ, ನಾನು ದತ್ತು ತಗೊಂಡಿರೋ ಮಗಳಲ್ಲ, ಅವ್ರು ಹೆತ್ತಿರೋ ಮಗಳಂತ ಹೇಳು. ಅಪ್ಪ ಇಲ್ದೆ ಇದ್ದಿದ್ರಿಂದ ನನ್ನನ್ನ ತುಂಬಾ ದೂರ ಎಲ್ಲೋ ಒಂದ್ ಕಡೆ ಬಚ್ಚಿಟ್ಟು ಇವಾಗ ಕರ್ಕೊಂಡ್ ಬಂದಿದ್ದಾರೆ ಅಂತ ಹೇಳು. ನಮ್ಮಪ್ಪ ಮೋಸ ಮಾಡಿ ನಮ್ಮಮ್ಮನ ಜೊತೆ ಓಡ್ ಹೋದ್ಮೇಲೆ ಅಮ್ಮ ಗರ್ಭಿಣಿ ಆದ್ಲು ಅಂತ ಹೇಳು. ಇಲ್ಲೋಡು, ಒಳಗಡೆ ಇದ್ದಾರಲ್ಲ ಅಂತ ಜನರಿಗೆ ಹೆದರ್ಕೊಂಡೆ ಇಂಥ ವಿಷಯನ ಹೇಳ್ದೆ ಮುಚ್ಚಿಟ್ಟಿದ್ದೆ ಅಂತ ಹೇಳು ಅಜ್ಜಿ. ನನ್ನ ಯಾರೇ ಕೇಳಿದ್ರು ಅನುಪಮ ಅವರೆಲ್ಲ ಹಾಗೆ ಮಾತಾಡ್ಬಿಟ್ರೆ ನೀನ್ ನನ್ನ ಮಗಳು ಅಲ್ಲ ಅಂತ ಆಗ್ಬಿಡುತ್ತಾ? 9 ತಿಂಗಳು ತನ್ನ ಮಗುನ ಯಾವ ತಾಯಿಯಾದ್ರೂ ಹೊರ್ತಾಳೆ, ಆದ್ರೆ ತಂದಲ್ದಿರೋ ಮಗಳನ್ನ ಇಷ್ಟು ದಿನ ಮನ್ಸಲ್ಲಿ ಇಟ್ಕೊಂಡು ನೋಡ್ಕೊಂಡಿದ್ದಾಳೆ. ಅನುಪಮ ಅವಳು ಹೆತ್ತ ತಾಯಿಗಿಂತ ದೊಡ್ಡವಳಮ್ಮ. ಅಮ್ಮ ಸಾರಿ ಅಮ್ಮ, ನಾವೇ ಪೂಜೆ ಕರೆಸಿ ಅವ್ರಿಗೆ ಅವಮಾನ ಮಾಡ್ದಾಗತ್ತೆ ಅಂತ ಏನು ಹೇಳೋಕ್ಕಾಗದೆ ಅವ್ರನ್ನ ಬಿಟ್ಬಿಟ್ಟೆ. ಅವರೇನೋ ಮಾತಾಡಿದ್ರು ಅಂತ ನೀನ್ ಯಾಕೋ ಸಾರಿ ಕೇಳ್ತೀಯ ಶೌರ್ಯ? ಅಂತ ಎಷ್ಟೆಷ್ಟೋ ಮಾತುಗಳನ್ನ ಕೇಳ್ಕೊಂಡು ಬಂದ್ಬಿಟ್ಟಿದ್ದೀನಿ. ಇದೇ ಮೊದಲನೇ ಸಾರಿ ಕುಟುಂಬದವ್ರ ಮುಂದೆ ಇಷ್ಟೊಂದು ಅವಮಾನ ಆಗಿದ್ದು. ಆದ್ರೆ ಅದು ಇದೇ ಕೊನೆ ಸಲ ಆಗಿರತ್ತೆ. ಇನ್ನೊಂದ್ಸಲ ಯಾರು ಅಮ್ಮಂಗೆ ಆ ಮಾತಾಡಬಾರ್ದು. ಸರಿ, ಹಾ ಬೇಗ ಬನ್ನಿ. ಪುರೋಹಿತರು ಬರೋಕ್ ಹೇಳ್ತಿದ್ದಾರೆ. ಸಂಕಲ್ಪ ಮಾಡ್ಕೊಂಡಿರೋ ನೀನೇ ಕೊನೆ ಆರತಿ ಮಾಡ್ಬೇಕಂತೆ.
ಮುತ್ತೈದೆಯರೆಲ್ಲ ಬಾಗಿನ ತಗೊಂಡು ಹೊರಟೋಗಿರ್ತಾರಮ್ಮ. ಬಾಮ್ಮ, ಬನ್ನಿ ಅಜ್ಜಿ, ಬನ್ನಿಮ್ಮ. ಬನ್ನಿ. ನಮಸ್ತೆ ಬಾಯ್. ನಮಸ್ತೆ. ಇವ್ರು ಯಾರು ಸಿದ್ದು? ಇಲ್ಲಿಗೆ ಯಾಕೆ ಕರ್ಕೊಂಡು ಬಂದೆ? ಕಲ್ಯಾಣಿನ ಏನು ಮಾಡ್ತಾ ಇಲ್ಲ ಅನ್ನೋ ಬೇಜಾರು ನಮಗಿನ್ನಿರಬಾರ್ದು ಸ್ಯಾಮ್. ಆ ಬೇಜಾರ್ನ ಆದಷ್ಟು ಬೇಗ ಕೊಲೆ ಮಾಡಬೇಕು. ಕಣ್ಮುಂದೆ ಇದ್ದ ಕಲ್ಯಾಣಿನ ದೇವಸ್ಥಾನದಲ್ಲಿ ಏನು ಮಾಡದೆ ಬಿಟ್ಬಿಟ್ಟು ಇಲ್ಲಿಗೆ ಬಂದು ಮಾತಾಡಿ ಏನ್ ಪ್ರಯೋಜನ ಸಿದ್ದು? ನಾವಿಲ್ಲಿವರೆಗೂ ಕಲ್ಯಾಣಿನ ಸಾಯಿಸಿದ್ರೆ ಸಾಕು ಅಂತ ಅನ್ಕೊಂಡಿದ್ವಿ ಸ್ಯಾಮ್. ಅದೇ ತಪ್ಪು ಅಂತ ಇವಾಗ ನನಗೆ ಅರ್ಥ ಆಗಿದೆ. ಒಂದ್ಸರಿ ಯೋಚನೆ ಮಾಡು ಸ್ಯಾಮ್, ಕಲ್ಯಾಣಿನ ಸಾಯಿಸಿದ್ರೆ ಏನ್ ಲಾಭ? ನಿನ್ನ ಹೀರೋಯಿನ್ ಆಗದಿರೋ ತರ ಮಾಡಿದ್ಲು, ಕೈಗೆ ಸಿಕ್ಕಿದ ಬಂಗಾರನ ವಾಪಸ್ ಕೊಡೋ ತರ ಮಾಡಿದ್ಲು, ನಮಗ್ ಮನಃಶಾಂತಿ ಇಲ್ದೇ ಇರೋ ಹಾಗೆ ಮಾಡಿದಾಳೆ. ಇದೆಲ್ಲದಕ್ಕೂ ಕಾರಣ ಕಲ್ಯಾಣಿ ಅಂತ ನಾವು ಅನ್ಕೊಂಡಿದೀವಿ. ಆದ್ರೆ ಕಾರಣ ಕಲ್ಯಾಣಿನೇ ಅಲ್ವಾ ಸಿದ್ದು? ಇಲ್ಲ ಸ್ಯಾಮ್, ಕಲ್ಯಾಣಿ ಹಿಂದೆ ಇರೋ ಧೈರ್ಯ, ಅವಳ ಕೈಯಲ್ಲಿ ಇದೆಲ್ಲ ಮಾಡಿಸಿದೆ. ಆ ಧೈರ್ಯದ ಹೆಸರೇ ಶೌರ್ಯ. ದೇವಸ್ಥಾನದಲ್ಲಿ ಒಂದ್ ಏಟ್ ಕೊಟ್ಟಿದ್ರೆ ಸತ್ತೋಗ್ತಿದ್ಲು, ಆದ್ರೆ ಬಿಟ್ಟಾಕ್ದೆ. ಯಾಕೆ ಗೊತ್ತಾ? ನಮಗ್ ನೋವು ಕೊಟ್ಟಿರೋ ಆ ಕಲ್ಯಾಣಿ ಜೀವನ ಪೂರ್ತಿ ನೋವು ಅನುಭವಿಸ್ಬೇಕು ಅಂದ್ರೆ ಸಾಯಿಸ್ಬೇಕಾಗಿರೋದು ಕಲ್ಯಾಣಿನಲ್ಲ ಸ್ಯಾಮ್, ಅವಳ ಧೈರ್ಯನ್ನ. ಅಂದ್ರೆ ಶೌರ್ಯನೇ ಸಾಯಿಸ್ಬಿಡ್ತೀಯಾ? ಹೌದ್ ಸ್ಯಾಮ್, ಶೌರ್ಯ ಸತ್ರೆ ಆ ಕಲ್ಯಾಣಿ ಧೈರ್ಯ ಸತ್ ಹೋಗುತ್ತೆ. ಅವನಿಗೆ ಭಯಪಟ್ಟು ನಾವು ಹೀಗೆ ಬಚ್ಚಿಟ್ಕೊಂಡು ಓಡಾಡೋ ಅಗತ್ಯನೂ ಇರೋದಿಲ್ಲ. ಶೌರ್ಯ ಸತ್ತ ಅಂದ್ರೆ ಕಲ್ಯಾಣಿ ವಿಧವೆ ಆಗ್ತಾಳೆ. ಕಲ್ಯಾಣಿ ಯಾವಾಗ ಹಾಗೆ ಒಂಟಿಯಾಗಿ ಉಳಿದೋಗ್ತಾಳೋ ಆ ಮನೇಲಿ ಎಲ್ರೂ ಬದುಕಿದ್ರು ಸತ್ತ ಹಾಗೇನೆ. ಅದಕ್ಕೆ ಈ ಡಿಸಿಷನ್ ತಗೊಂಡಿದ್ದೀನಿ. ನಿನ್ ಯೋಚನೆ ಚೆನ್ನಾಗೇ ಇದೆ, ಆದ್ರೆ ಶೌರ್ಯ ತುಂಬಾ ಡೇಂಜರ್. ಮಿಸ್ ಆದ್ರೆ ಸ್ಪಾಟಲ್ಲೇ ನಮ್ಮನ್ನ ಎನ್ಕೌಂಟರ್ ಮಾಡಿ ಬಿಸಾಕ್ತಾನೆ. ಏನ್ ಸ್ಯಾಮ್, ನನ್ನ ಬಗ್ಗೆನೇ ಈ ರೀತಿ ತಿಳ್ಕೊತಾ ಇದ್ಯಾ? ಇವಾಗ ನಾವು ಗಂಡ ಹೆಂಡ್ತಿ ಸ್ಯಾಮ್. ನಾವು ಆನಂದವಾಗಿರ್ಬೇಕು ಅಂದ್ರೆ ಆ ಮನೆಯಲ್ಲಿ ಆನಂದ ಇಲ್ದೇ ಇರೋ ಹಾಗೆ ಮಾಡಬೇಕು. ನೋಡಿ, ಆ ಶೌರ್ಯನ್ ಸಾಯಿಸಿದ್ರೆ 5 ಲಕ್ಷ ಕೊಡ್ತೀನಿ. ಅವನ ವಿಷಯ ನನಗೆ ಬಿಟ್ಬಿಡಿ, ಅವನ ಕತೆ ನಾವು ಮುಗಿಸ್ಬಿಡ್ತೀವಿ. ಎಲ್ರೂ ಇರುವಾಗ ಶೌರ್ಯನ್ ಸಾಯಿಸೋದು ಕಷ್ಟ, ಹೊರಗಡೆ ಕರ್ಕೊಂಬರ್ಬೇಕು. ಆಗ್ಲೇ ನಿಮ್ ಕೆಲಸ ಸುಲಭ ಆಗುತ್ತೆ. ಇನ್ನೇನ್ ಮಾಡೋಣ ಅಂತ ಸಿದ್ದು? ನನ್ನ ಪ್ಲಾನ್ ನನಗಿದೆ ಸ್ಯಾಮ್. ಹೇಳಿದ್ದನ್ನೇ ಹೇಳ್ದಾಗ ಮಾಡಿದ್ರೆ ಸಾಕು. ನಾನು ಹೇಳಿದ ಅರ್ಥ ಆಯ್ತು ಅಲ್ವಾ? ಓಕೆ, ಸೇಮ್ ಹಾಗೆ ಮಾಡಬೇಕು. ಓಕೆನಾ? ಓಕೆ. ಅಮ್ಮ, ಯಾರು ಏನೇ ಅನ್ಕೊಂಡ್ರು ಸಂಕಲ್ಪ ನೀವು ಮಾಡ್ಕೊಂಡಿರೋದ್ರಿಂದ ನೀವೇನ್ ಅನ್ಕೋತಿರೋ ಅದು ನಡೆಯುತ್ತೆ. ಒಂದ್ಸಲ ನಿಮ್ ಮನ್ಸಲ್ಲಿರೋ ಕೋರಿಕೆನ ಮನಸ್ಫೂರ್ತಿಯಾಗಿ ಅಮ್ಮನೆದುರಿಗೆ ನಿವೇದನೆ ಮಾಡ್ಕೊಂಡು ಈ ಕರ್ಪೂರ ಹಚ್ಚಿ ಮಂಗಳಾರತಿ ಮಾಡಿಮ್ಮ. ಯಾಕನುಪಮ ಬೇಜಾರು ಮಾಡ್ಕೊಂಡಿದ್ಯಾ? ನೀನ್ ಯಾರಿಗೂ ಕೆಟ್ಟದ್ ಬಯಸಿಲ್ಲ. ನಿನ್ನ ಮಗಳು ಒಳ್ಳೇದ್ ಕೇಳ್ಕೋತಿದ್ಯಾ, ಅದು ತಪ್ಪಲ್ಲ. ಆ ದೇವತೆಗಳು ಕೂಡ ಇದನ್ನ ತಪ್ಪು ಅನ್ನಲ್ಲ. ನಿನ್ನ ಮನಸ್ಸಲ್ಲಿ ಅನ್ಕೊಂಡಿದ್ದನ್ನ ಅನ್ಕೊಂಡ ಹಾಗೆ ದೇವತೆ ಹತ್ರ ಹಂಚ್ಕೊಂಡು ಒಳ್ಳೆ ಮನಸ್ಸಿಂದ ಆರತಿ ಮಾಡು. ಕಲ್ಯಾಣಿ ಶೌರ್ಯ ಕ್ಷೇಮವಾಗಿರ್ಬೇಕು ಅನ್ನೋದೊಂದನ್ನ ಬಿಟ್ಟು ಇನ್ನೇನ್ ಕೇಳ್ಕೊಳ್ತೀನಿ ನಾನು? ಅದನ್ನೇ ಮನಸ್ಸಿನಲ್ಲಿ ಅನ್ಕೊಂಡು
ದೇವರಿಗೆ ಪ್ರಾರ್ಥನೆ ಮಾಡಿ ಮಂಗಳಾರತಿ ಮಾಡಿಮ್ಮ. ಆರತಿ ಮಾಡೋಕ್ ಹಚ್ಕೋತಿದ್ದ ಹಾಗೆ ಅದು ಆರೇ ಹೋಯ್ತು. ಮನ್ಸಲ್ಲಿರೋ ಕೋರಿಕೆ ಈಡೇರೋದಾಗಿದ್ರೆ ಹೀಗ್ಯಾಕೆ ಆರೋಗ್ತಿತ್ತು? ಅಂದ್ರೆ ಅನುಪಮ ಅನ್ಕೊಂಡಿರೋದು ನಡೆಯಲ್ಲ, ನಮ್ಮಮ್ಮ ಅನ್ಕೊಂಡಿರೋದು ನಡೆಯಲ್ಲ. ಏಯ್ ಬಾಯ್ ಮುಚ್ಚೆ. ಯಾರ ಬಗ್ಗೆ ಏನ್ ಮಾತಾಡ್ತಿದ್ಯೋ ಅರ್ಥ ಆಗದೆ ಮಾತಾಡ್ಬೇಡ. ಶುಭ ಆಗಲ್ಲ ಅಂದ್ರೆ ಯಾರಿಗೂ ಶುಭ ಆಗಲ್ಲ. ಅನುಪಮಗೆ ಒಳ್ಳೇದಾಗ್ಲಿಲ್ಲ ಅಂದ್ರೆ ನಮಗೂ ಕೂಡ ಒಳ್ಳೇದಾಗ್ದಿರೋ ಹಾಗೇನೆ. ಅಷ್ಟು ನಿಂಗೆ ಅರ್ಥ ಆಗಲ್ವಾ? ಮಾವಯ್ಯ, ಅತ್ತೆ ಏನೋ ದೀಪ ಆರೋಯ್ತು ಅನ್ನೋ ಬೇಜಾರಲ್ಲಿ ಮಾತಾಡ್ತಾ ಇದ್ದಾರೆ. ಅದರಲ್ಲಿ ಅವ್ರ ತಪ್ಪೇನಿದೆ? ಅತ್ತೆ, ಗಾಳಿ ಜೋರಾಗಿ ಬೀಸ್ತಿದೆ, ಅದಕ್ಕೆ ಆರತಿ ಹಾರೋಗಿದ್ದು. ಗಾಳಿಗೆ ದೀಪ ಹಾರಿದ್ದಕ್ಕೆ ದೇವ್ರಿಗೆ ಬೈದ್ರೆ ಹೇಗೆ? ಇವಾಗ ಬೆಳಗುತ್ತೆ ನೋಡಿ. ಅನುಪಮ, ದೀಪ ಆರೋಯ್ತಲ್ವಾ, ಅದನ್ನ ಅಪಶಕನ ಅಂತ ಭಾವಿಸ್ತೇನೆ. ಮತ್ತೊಂದ್ಸಲ ಹಚ್ಚು. ಏನಮ್ಮ ಇದು? ನನ್ನ ಮಕ್ಕಳು ಕ್ಷೇಮವಾಗಿರ್ಬೇಕು ಅಂತ ನಾನು ಕೇಳ್ಕೊಡ್ತಾ ಇದ್ರೆ ಯಾಕೆ ಹೀಗಾಗೋಯ್ತು? ಈ ರೀತಿ ಮಂಗಳಾರತಿ ಆರೋಯ್ತು ಅಂದ್ರೆ ಏನೋ ಕೆಟ್ಟದ್ದು ನಡೆಯುತ್ತೆ ಅಂತ ಸೂಚನೆ ಅಮ್ಮ. ಗಾಳಿಗೆ ದೀಪ ಆರು ಹೋಗಿದೆ. ಅದ್ರ ಬಗ್ಗೆ ಇಷ್ಟು ಡಿಸ್ಕಷನ್ ಯಾಕೆ ಮಾಡ್ತಿದ್ದೀರಾ? ಕಲ್ಯಾಣಿ, ನಿನ್ ದೀಪ ಹಚ್ಚು. ಯಾಕಮ್ಮ ಆ ಥರ ಭಯ ಪಡ್ತಿದ್ಯಾ? ಏನೂ ಆಗೋದಿಲ್ಲ. ನಿನ್ ಪೂಜೆ ಫಲ ಕೊಡುತ್ತೆ. ಇದೆಲ್ಲ ಚಿಕ್ಕ ಚಿಕ್ಕ ಪರೀಕ್ಷೆ ಅಷ್ಟೇ. ಇಷ್ಟಕ್ಕೆ ಹೆದರ್ಕೊಂಡ್ರೆ ಹೇಗೆ? ಮನಸ್ಫೂರ್ತಿಯಾಗಿ ನಿನ್ ಮನ್ಸಲ್ಲಿ ಏನ್ ಅನ್ಕೊಂಡಿದ್ಯೋ ಅದನ್ನ ಬೇಡ್ಕೋ. ಪೂಜಾರೆ, ಶುರು ಮಾಡಿ.
ಪುರೋಹಿತ್ರೆ, ಅಮ್ಮ. ನಾವಿನ್ ಹೋಗಿ ಬರ್ತೀವಿ. ಒಳ್ಳೇದಮ್ಮ. ಬನ್ನಿ. ಅಮ್ಮ, ಒಂದ್ ನಿಮಿಷ. ಅಮ್ಮ, ನಿನ್ನ ಗಂಡನ ಕೈಯಿಂದ ಈ ಸಿಂಧೂರನ ನಿನ್ನ ಹಣೆ ಮೇಲೆ ಒಂದು 5 ದಿನ ಹಚ್ಚಿಸ್ಕೊಳಮ್ಮ. ಮುಖ್ಯವಾಗಿ ಅವನು ಹೊರಗಡೆ ಹೋಗೋ ಸಮಯದಲ್ಲಿ ನೀನು ಕುಂಕುಮ ಹಚ್ಚಿಸ್ಕೊಂಡ್ರೆ ನಿನ್ನ ಮಾಂಗಲ್ಯ ಗಟ್ಟಿಯಾಗಿರುತ್ತಮ್ಮ. ಅಯ್ಯೋ, ಏನೇ ಅಷ್ಟು ಮೈ ಮರ್ತಿದ್ಯಾ? ಪುರೋಹಿತರು ಅಷ್ಟು ಭಕ್ತಿಯಿಂದ ಕುಂಕುಮನ ತಂದು ನಿನ್ ಕೈ ಕೊಡ್ತಾ ಇದ್ರೆ ಅದನ್ನ ನೆಲದ ಪಾಲ್ ಮಾಡ್ಬೇಕು ಅಂತಿದ್ದ? ಕೆಳಗಡೆ ಬೀಳ್ಲಿಲ್ಲ ಅಲ್ವಾ ಅತ್ತೆ? ಆ ದೇವರು ನನಗ್ ಕೊಟ್ಟಿರೋ ಅದೃಷ್ಟನ ನನ್ನ ಗಂಡನ ರೂಪದಲ್ಲಿ ಪ್ರತಿ ಕ್ಷಣ ಜೊತೆ ನಿಂತು ನೆಲದ ಪಾಲ್ ಆಗದೆ ಇರೋ ಹಾಗೆ ನೋಡ್ಕೊಂಡಿದ್ದಾನೆ. ಪೂಜೆ ಮಾಡಬೇಕು ಅಂತ ಬಂದ್ರೆ ಏನೋ ಆಗೋಯ್ತು. ಕೊನೆಗೆ ನಾವು ಅನ್ಕೊಂಡ ಹಾಗೇನೆ ಪೂಜೆ ಚೆನ್ನಾಗಿ ನಡೀತು. ಚಿಕ್ಕ ಚಿಕ್ಕ ತಪ್ಪುಗಳು ನಡೆದು ಕೂಡ ಒಟ್ನಲ್ಲಿ ಪೂಜೆ ನಡೀತು. ನಡೀರಿ, ಮನೆಗೆ ಹೋಗೋಣ. ಇವಾಗ ನಿಮ್ಮ ಅನುಪಮ ಅಮ್ಮ ಪೂಜೆ ಮಾಡಿದ್ರೆ ನಾವು ಬಾಗಿನ ತಗೋಬೇಕಾ? ಸಾಕ್ ಸುಮ್ನೆ ಇರಿ. ಅವ್ರು ಕೊಟ್ಟಿದ ತಕ್ಷಣ ನಾವು ತಗೊಂಡ್ಬಿಡ್ಬೇಕಾ? ಬಂಜೆ ಹತ್ರ ಇಂಥ ಪೂಜೆ ಹೇಗ್ ಮಾಡಿಸ್ತೀರಾ? ಬದನೆಕಾಯಿ ಅಷ್ಟು ದಪ್ಪ ಕಟ್ ಮಾಡಿದ್ರೆ ನನಗಿಷ್ಟ ಆಗಲ್ಲ. ಸ್ವಲ್ಪ ಸಣ್ಣದಾಗಿ ಕತ್ತರಿಸು. ಅತ್ತಿಗೆ, ಅನುಪಮ ಅಮ್ಮಂಗೆ ಯಾರು ಏನಂದ್ರೂ ಬೇಜಾರಾಗಲ್ಲ. ಅನ್ನೋರು ನನಗಂದಿಲ್ಲ ಅನ್ನೋರು ಹಾಗಿರ್ತಾರೆ. ಒಂದ್ ಥರದಲ್ಲಿ ಆ ಥರ ಇರೋದು ಒಳ್ಳೇದೇನೆ. ಆದ್ರೆ ನನ್ನ ಕೈಲಿ ಆ ಥರ ಇರೋಕ್ಕಾಗಲ್ಲಪ್ಪ.